ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತು ನಾವು ಹೋಗ್ತಾ ಇದ್ವಿ ಗೋಕರ್ಣಗೆ ಬೆಳಗಿನ ಜಾವ 5 ಗಂಟೆ. ಇವತ್ತು ಚೆಕ್-ಇನ್ ಆಗಿ ನಾಳೆ ಚೆಕ್ಔಟ್ ಆಗ್ತೀವಿ ರೆಸಾರ್ಟಲ್ಲಿ. ಆ್ಯಂಡ್ ಹೋಗೋ ದಾರಿಲಿ ಟ್ರೈನ್ ಪಾಸ್ ಆಗ್ತಿತ್ತು ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ಸೊ 2 ಟ್ರೈನ್ ಪಾಸ್ ಆಯಿತು. 2 ಟ್ರೈನ್ ಕೂಡ ಗೂಡ್ಸ್ ಟ್ರೈನ್ ಆಗಿತ್ತು. ಅದನ್ನು ನೋಡೇ ಭಾಳ ಖುಷಿಯಾಗಿ ಹೋಗಿತ್ತು ನನ್ನ ಮಗನಿಗೆ. ಆ್ಯಂಡ್ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ನನ್ನ ಮಗ ಮತ್ತು ಅವರಪ್ಪ. ಅವನಂತೂ ಬಂದು ಅಮ್ಮ ಹಿಂಗೋಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಆ್ಯಂಡ್ ಹೋಗೋ ದಾರಿಲಿ ಅಂದರೆ ಶಿವಮೊಗ್ಗ ಮೇಲೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಜೋಗ್ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಜೋಗ್ ಫಾಲ್ಸಿಗೆ ಬಂದ್ವಿ. ನೀರು ಅಷ್ಟೊಂದಿಲ್ಲ, ಬಟ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಜೋಗ್ ಫಾಲ್ಸ್ ನೋಡಿದ್ದು. ಹಿಂದೆ ಹೋದಾಗ ಅಂದರೆ ಹಿಂದೆ ಒಂದ್ಸಲಿ ಹೋದಾಗ ಕ್ಲೋಸ್ ಆಗಿಬಿಟ್ಟಿತ್ತು. ಟೈಮ್ 6 ಗಂಟೆ ಮೇಲಾಗಿತ್ತು ಅಂದ್ಬಿಟ್ಟು ಒಳಗಡೆ ಬಿಡಲಿಲ್ಲ. ಇನ್ನು ಮುಂದೆ ಹೋಗ್ತಾ ಅವರ ಹತ್ರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಆ ವ್ಯೂ ಪಾಯಿಂಟಿನ ವೀಡಿಯೋ ಇದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಬ್ಯಾಕ್ ವಾಟರು ಮತ್ತು ಒಂದು ಬಿಟ್ ಸಿಗುತ್ತೆ, ಅಲ್ಲಿದ್ದು. ಆ್ಯಂಡ್ ಎಷ್ಟು ನೀರು ಹೋಗ್ತಾ ಇದೆ ಅಂದರೆ ಎಷ್ಟಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಹೋಗ್ತಾ ಇದೆ. ಆ್ಯಂಡ್ ಫೈನಲಿ ನಾವು ಗೋಕರ್ಣ ರೀಚ್ ಆಗಿದ್ದು 3:15 ಏನೋ ಆಗಿತ್ತು. ಬಟ್ ನಾವು ರೆಸಾರ್ಟ್ಗೆ ಹೋಗೋಷ್ಟರಲ್ಲಿ 4 ಗಂಟೆ ಆಯಿತು. ಈ ಮಧ್ಯದಲ್ಲಿ ಊಟ ಕೂಡ ಮುಗಿಸ್ಕೊಂಡು ಹೋದ್ವಿ. ನನ್ನ ಮಗ ನೀರಿಗೆ ಇಳಿಲಿಲ್ಲ, ನಮ್ಮನ್ನು ಇಳಿಯೋಕ್ಕೆ ಬಿಡಲಿಲ್ಲ. ಹೋಗಬೇಡಿ ಅಂತ ನಾನೇನು ಅಂದ್ಕೊಂಡೆ, ನಮ್ಮ ಮನೆಯಲ್ಲಿ ನೀರಲ್ಲಿ ಆಟ ಆಡೋದು ನೋಡಿ ಸಮುದ್ರದಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಆ ಸೌಂಡು, ಆ ಅಲೆಗೆ ಅವನು ಹೆದರ್ಕೊಂಡಿದ್ದ. ಆ್ಯಂಡ್ ನಾವಾದ್ರೂ ಅಷ್ಟೇ, ಅಮ್ಮ ಹೋಗಬೇಡ, ಅಪ್ಪ ಹೋಗಬೇಡ, ಬನ್ನಿ ವಾಪಸ್ ಬನ್ನಿ ಅಂತ ಕರ್ಕೊಂಬರ್ತಿದ್ದ. ಅವನು ಇಷ್ಟೇ ಆಟ ಆಡಿದ್ದು. ಮರಳ ಮೇಲೆ ನಡ್ಕೊಂಡು ಓಡಾಡ್ಕೊಂಡಿದ್ದ. ಆ್ಯಂಡ್ ಇದಾಗಿತ್ತು ಗೋಕರ್ಣದ ಟ್ರಿಪ್. ಆ್ಯಂಡ್ ರೆಸಾರ್ಟ್ದು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಕೆಲವೊಂದು ಆಮೇಲೆ ಫ್ಲ್ಯಾಶ್ ಆಗುತ್ತೆ, ಅಯ್ಯೋ ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ. ಕರಿತಾ ಇದ್ದಾನೆ ಅವನು. ಆಮೇಲೆ ಮರಳ ಮೇಲೆಲ್ಲ ಆಟ ಆಡ್ತಾ ಇದ್ದೋ. ಆ್ಯಂಡ್ ಇವತ್ತು ಇಲ್ಲಿ ಸ್ಟೇ ಇದ್ದು ನಾಳೆ ಬೆಳಗ್ಗೆ ನಾವು ಚೆಕ್ಔಟ್ ಆಗ್ತೀವಿ. ಆ್ಯಂಡ್ ಹೋಗಬೇಕಾದ್ರೆ ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಈಗ ಮುರುಡೇಶ್ವರಕ್ಕೆ ಬಂದಿದ್ವಿ. ಆ್ಯಂಡ್ ಗೋಕರ್ಣದಿಂದ ಮುರುಡೇಶ್ವರಕ್ಕೆ ಬರೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಮಧ್ಯಾಹ್ನ 1:30 ಆಗಿತ್ತು. ಇಲ್ಲಿ ಕೂಡ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅನ್ನ ಸಂತರ್ಪಣೆದು ಅನ್ನ ಪ್ರಸಾದ ತಿಂದ್ಕೊಂಡು ಬರ್ತಾ ಮರವಂತೆ ಬೀಚ್ ನೋಡಿಕೊಂಡು ಮನೆ ಕಡೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ